ಗಜೇಂದ್ರಗಢದಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತರಿಂದ ಬೃಹತ್ ಮನವಿ. ಟಾಟಾ ಪವರ್ ಕಂಪನಿಗೆ ಪರವಾನಗಿ ನೀಡದಂತೆ ಕೆಇಆರ್ಸಿಗೆ ಆಕ್ಷೇಪಣೆ ಸಲ್ಲಿಕೆ. ಕರ್ನಾಟಕದಲ್ಲಿ ವಿದ್ಯುತ್ ವಲಯವನ್ನ ಖಾಸಗೀಕರಣಗೊಳಿಸುವ ಸರ್ಕಾರದ ನಿರ್ಧಾರದ ವಿರುದ್ಧ ಹಾಗೂ ಟಾಟಾ ಪವರ್ ಕಂಪನಿಗೆ ಪರವಾನಗಿ ನೀಡುವುದನ್ನು ವಿರೋಧಿಸಿ ರಾಜ್ಯದಾದ್ಯಂತ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಇದರ ಭಾಗವಾಗಿ ಜೂನ್ 20ನೇ ತಾರೀಕು ಗಜೇಂದ್ರಗಢ ತಾಲೂಕಿನಲ್ಲಿ ತೀವ್ರ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಕೆ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಗಜೇಂದ್ರಗಢ ತಾಲೂಕು ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಪೂರ್ವಕ ಮನವಿಯನ್ನು ಸಲ್ಲಿಸಲಾಯಿತು. ವಿದ್ಯುತ್ ಖಾಸಗೀಕರಣದಿಂದ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಯೋಜನೆಗೆ ಧಕ್ಕೆ ಆಗುತ್ತೆ, ಗೃಹ ಬಳಕೆಯ ಗ್ರಾಹಕರಿಗೆ ಹೊರೆಯಾಗಲಿದೆ ಹಾಗೂ ಉದ್ಯೋಗಿಗಳಿಗೆ ತೊಂದರೆ ಆಗಲಿದೆ ಅಂತ ರೈತ ಮುಖಂಡರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಜೇಂದ್ರಗಢದ ಮಾನ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೂಲಕ ಬೆಂಗಳೂರಿನ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಮಾನ್ಯ ಕಾರ್ಯದರ್ಶಿಗಳಿಗೆ ಆಕ್ಷೇಪಣಾ ಪತ್ರವನ್ನು ರವಾನಿಸಲಾಗಿದೆ. ಅಷ್ಟೇ ಅಲ್ಲದೆ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಮೂಲಕ ಘನವೆತ್ತ ರಾಜ್ಯಪಾಲರಿಗೆ, ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ತಾಲೂಕು ಸಮಿತಿ ಮನವಿಯನ್ನ ತಲುಪಿಸಿದೆ. ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಒಂದು ವೇಳೆ ವಿದ್ಯುತ್ ಖಾಸಗೀಕರಣದ ನಿರ್ಧಾರವನ್ನು ಹಿಂಪಡೆದೇ ಇದ್ರೆ ಕರ್ನಾಟಕದಾದ್ಯಂತ ಬಂದ್ ಕರೆ ನೀಡುವ ಮೂಲಕ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ವಿಷಯ ಕರ್ನಾಟಕದಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮತ್ತು ಟಾಟಾ ಪವರ್ ಕಂಪನಿ ಪರವಾನಗಿಯನ್ನು ವಿರೋಧಿಸಿ ಮನವಿ. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗಜೇಂದ್ರಗಢ ತಾಲೂಕು ವತಿಯಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಟಾಟಾ ಕಂಪನಿಯವರಿಗೆ ಪರವಾನಗಿ ನೀಡಬಾರದು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದನ್ನು ವಿರೋಧಿಸುತ್ತದೆ. ಇದು ರೈತರ ಪಂಪ್ಸೆಟ್ಗಳಿಗೆ ಮಾರಕವಾಗಿದೆ ಮತ್ತು ಗೃಹ ಬಳಕೆ ಮತ್ತು ನಿರುದ್ಯೋಗದ ಸಮಸ್ಯೆಯು ಹೆಚ್ಚಾಗಲಿದ್ದು ಮತ್ತು ಮೀಸಲಾತಿಯಲ್ಲಿ ತೊಂದರೆ ಉಂಟಾಗುತ್ತದೆ. ಆದ ಕಾರಣ ಟಾಟಾ ಕಂಪನಿಯವರಿಗೆ ಪರವಾನಗಿ ನೀಡಬಾರದು ಎಂದು ಆಕ್ಷೇಪಣೆಯನ್ನು ಸಲ್ಲಿಸುತ್ತಿದ್ದೇವೆ. ಒಂದು ವೇಳೆ ವಿದ್ಯುತ್ ಖಾಸಗೀಕರಣ ಆಗಿದ್ದೇ ಆದರೆ ಕರ್ನಾಟಕಾದ್ಯಂತ ಬಂದ್ಗೆ ಕರೆ ಕೊಡುವುದರ ಮೂಲಕ ಕರ್ನಾಟಕ ಸರ್ಕಾರದ ವಿರುದ್ಧ ಬಾರ್ಕೋಲ್ ಚಳವಳಿ ಮಾಡಿ ಉಗ್ರ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾಡಲಾಗುವುದು. ಪ್ರತಿಭಟನೆಯಲ್ಲಿ ಗೌರವಾಧ್ಯಕ್ಷರಾದ ಮಹಾದೇವ ವೇರ್ಣೇಕರ್, ಶ್ರೀಕಾಂತ್ ಹರಪನಹಳ್ಳಿ, ಮಂಜುನಾಥ್ ಹೊಸಮನಿ, ರೇಣುಕರಾಜ್ ಹರಪನಹಳ್ಳಿ, ವೀರೇಶ್ ಮಾಳೋತ್ತರ್, ಶಿವಪ್ಪ ರಾಠೋಡ್, ಅಖಿಲ್ ಜಾಗೃತಿ, ಕರ್ನಾಟಕ ಕಿಸಾನ್ ಸಂಘದ ಉಪಾಧ್ಯಕ್ಷರಾದ ಕುಬೇರಪ್ಪ ರಾಠೋಡ್, ಈಶಪ್ಪ ರಾಠೋಡ್, ರಜಾ ಗೋಡೇಕರ್, ಹನುಮಂತ ಪೂರ್ತಿಗೇರಿ, ಪೀರು ರಾಠೋಡ್, ಮುತ್ತಪ್ಪ ಕೊತ್ಬಾಳ್, ರಮೇಶ್ ವದೇಗೋಳ್, ಶಿವ್ ಕಲ್ಮಠ, ಶಿವಯ್ಯ ಸಾಲಿಮಠ, ಹುಚ್ಚುಸ ಬಡ್ಗೇರ್, ಅಂದಪ್ಪ ಅಂಗಡಿ, ಶರಣಪ್ಪ ಭಗವತಿ, NT ಶಿವಳ್ಳಿ, ಕಾಶಪ್ಪ ಅರೇರ್, ಸಂತೋಷ್ ಉಪಾರ್, ಶರಣಪ್ಪ ಹಾದಿಮನಿ, ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರಾದ ಈರಣ್ಣ ಚಿನ್ನೂರ್, ಶರಣಪ್ಪ ಉಪಲ್ದಿನಿ, ಗೈಬು ನಿಶಾನ್ದಾರ್, ಬಸವರಾಜ ಗಡುದೂರು, ಮಲ್ಲಪ್ಪ ಕಂಬಳಿ, ಸಲಮಿಟಗಿ, ಶಿವಪ್ಪ ಚಂಚಿ ಹಾಗೂ ಕಲಿಗ್ನೂರು ಸೇರಿದಂತೆ ನೂರಾರು ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಯಶಸ್ವಿ ಹೋರಾಟದ ನೇತೃತ್ವವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗಜೇಂದ್ರಗಢ ತಾಲೂಕು ಅಧ್ಯಕ್ಷರಾದ ಪ್ರವೀಣ್ ಕರ್ಣೆ ಅವರು ವಹಿಸಿಕೊಂಡಿದ್ದರು. ರಾಜ್ಯ ರೈತ ಸಂಘ ಈಗ ಹಲವಾರು ರೈತ ಸಂಘ ಈಗಾಗಲೇ ರಾಜ್ಯಾದ್ಯಂತ ಮನವಿಗಳನ್ನು ತಮ್ಮ ಆಕ್ಷೇಪಣಾ ಅರ್ಜಿಗಳನ್ನು KRCಗೆ ಸಲ್ಲಿಸುತ್ತಾರೆ. ಮತ್ತು ಅದೇ ರೀತಿ 23/6 ಆಕ್ಷೇಪಣಾ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ. ತಮ್ಮ ಯಾವುದೇ ಆಕ್ಷೇಪಣೆಗಳಿದ್ರೆ ಇಲ್ಲಿ ಪೇಪರ್ ಐತಿ, ಈ ಪೇಪರ್ನಾಗ ಇಂಡಿವಿಜುವಲ್ ತಾವು ಸಹಿ ಮಾಡಿ ಇದಕ್ಕೊಂದು ತಮ್ಮ ಮೊಬೈಲ್ ನಂಬರ್, ತಮ್ಮ ಅಡ್ರೆಸ್, ಇದು ತಮ್ಮ ಕಡೆಯಿಂದ ಒಂದು ಆಕ್ಷೇಪಣೆ ಐತಿ ಸಂಘಟನೆ. ವೈಯಕ್ತಿಕವಾಗಿ ನಾನು ಆಕ್ಷೇಪಣೆ ಮಾಡ್ತೀನಿ ಅಂತೇಳಿ ಈ ಒಂದು ಅರ್ಜಿಯಲ್ಲಿ ಕೊಡ್ತಿದ್ದು ಮಾಡಿರಿ. ಆಮೇಲೆ ಅದೇ ರೀತಿಯಾಗಿ ತಾವೆಲ್ಲ ನಮ್ಮ ಇಲಾಖೆ ನೌಕರಿತ ಜೊತೆ ನಿಂತು, ಯಾಕಂದರೆ ನಮ್ಮ ನೌಕರಿಗೆ ತೊಂದರೆ ಇದೆ, ಇದರಿಂದ ನಮ್ಮ ಸಂಘಟನೆ ಜೊತೆ ತಮ್ಮ ಸಹಕಾರ ಇರಲಿ ಅಂತ ಮನವಿ ಮಾಡಿಕೊಂಡು ಈ ಖಾಸಗೀಕರಣ ಆಗೋದ್ರಿಂದ ಏನೇನಾಗುತ್ತೆ ಅಂತ ನಮ್ಮ ರಜಾಕೂಲಿತ್ತು ಏನಪ್ಪ ರೈತ ಕಲ್ಯಾಣ ಯೋಜನೆಗಳ ಕೇಳಿ ನಾವು ಅನಿಸಿದ್ದೀವಿ. ರೈತರ ಒಂದು ನೀರಾವರಿ ಸ್ಥಾವರಕ್ಕೆ ಉಚಿತವಾಗಿ ವಿದ್ಯುತ್ ಕೊಡ್ತಕ್ಕಂಥದ್ದು, ಆಮೇಲೆ ನೇಕಾರರಿಗೆ ನಾವು ಉಚಿತವಾಗಿ 10 ಹೆಚ್ಚಿದಂಥ ಸಬ್ಸಿಡಿ ದರದಲ್ಲಿ ವಿದ್ಯುತ್ ಕೊಡ್ತೀವಿ. ಅದೇ ರೀತಿ ಈಗ ಗೃಹ ಬಳಕೆ, ಗೃಹಜ್ಯೋತಿ, ಈಗ ಹಲವಾರು ಯೋಜನೆಗಳು ಮುಂದೆ ಹೊರತುವ ಸಂಭವ ಐತಿ. ಆಮೇಲೆ ನೌಕರದಾರಿ ಸಿಗ್ತಕ್ಕಂಥ ಹಲವಾರು ಏನು ಸರ್ಕಾರಿ ಸವಲತ್ತುಗಳು ಇವು ಒಂದು ಮುಂದಿನ ದಿನಗಳಲ್ಲಿ ಕಡಿತ ಆಗೋ ಸಂಭವ ಐತಿ. ಆ ದಿಶೆಯೊಳಗೆ ಇವತ್ತೆಲ್ಲ ಸರ್ಕಾರಿ ನಮ್ಮ ಏನು ನಾವು ನೌಕರದಾರ ಇದ್ದೀವಿ, ನಮ್ಮ ಸಂಘಟನೆ ಸಹ ಈಗ ನೌಕರವಾಗಿ ಪ್ರತಿಭಟನೆ ಮಾಡಬೇಕು. ಈಗಾಗಲೇ ರಾಜ್ಯಾದ್ಯಂತ ನಾವು ಕೂಡ KRCಗೆ ಒಂದು ಮನವಿಯನ್ನು ಸಲ್ಲಿಸಕತ್ತೀವಿ. ಅದೇ ರೀತಿ ನಾವು ನಮ್ಮ ಗಜೇಂದ್ರ ಭಾಗದಿಂದ ಈಗಾಗಲೇ ಸುಮಾರು 3,000 ಅರ್ಜಿಗಳನ್ನು KRCಗೆ ನಾವು ಈಗಾಗಲೇ ಆಕ್ಷೇಪಣೆ ಅರ್ಜಿ ಕೊಟ್ಟು ಪ್ರತಿ ಹಳ್ಳಿಗೆ, ಪ್ರತಿ ಗ್ರಾಮಕ್ಕೆ
ಎಲ್ಲ ಅರ್ಜಿಗಳನ್ನು ಕಳಿಸಿ ಅಲ್ಲಿಂದ ರೈತ ಮುಖಂಡರ ಕಡೆಯಿಂದ ನಾವು ಇದನ್ನು ಮಾಡಿದ್ವಿ. ಅದೇ ರೀತಿ ತಾವೇ ಒಂದು ಚಳುವಳಿಗೆ ಸಹಕಾರ ಕೊಟ್ಟು ಈ ಒಂದು ಸರ್ಕಾರಿ ಸಂಸ್ಥೆಯನ್ನು ಉಳಿಸೋಣ, ಆಮೇಲೆ ಬೆಳೆಸೋಣ ಅಂತೇಳಿ ಎಲ್ಲ ರೀತಿ ಮನವಿ ಮಾಡಿ ಒಂದು ಯಾರು ಮಾತನ್ನು ಮುಗಿಸ್ತೀವಿ ಎಲ್ಲ ಒಪ್ಪಿದ್ದು ಎರಡಕ್ಕೆ ಏನಂದ್ರೆ ಒಂದು ಮನೆ ಕೊಟ್ಟು ಬಂದು ನಾವು ಟಿವಿ ಒಳಗೆ ಅದೇ ರೀತಿ ನಮ್ಮ ಸಾಹೇಬ್ರು ಒಂದು ಮನೆ ಕೊಟ್ಟು ತಹಸೀಲ್ ಆಫೀಸ್ನಾಗ ಬರೀ ನಾವು ಮನೆ ಕೊಟ್ಕೊಂಡು ಹೋಗಿ ಅವರು ನಮ್ಮ ಮನೆಗೆ ಮೀಟ್ರು ನಮ್ಮ ಹೊಲಕ್ಕೆ ಬೋರೆಲಿಗೆ ಮೀಟ್ರ್ ಹಚ್ಚಕತ್ತಿದ್ರು. ರೈತರಿಗೆ ಮೀಟ್ರ್ ಹಚ್ಚಕ್ಕೆ ಅವ್ರಿಗೆ ಮೀಟ್ರ್ ಬೇಕಂತ ನಾವು ಅಂತೀವಿ. ಕೇಂದ್ರ ಸರ್ಕಾರ ಕೊಡ್ತೀವಿ, ರಾಜ್ಯ ಸರ್ಕಾರ ಕೊಡ್ತೀವಿ. ಇಲ್ಲೆಲ್ಲ ಪಕ್ಷ ತೆಗಿರೋರು ರೈತರಿದ್ದೀವಿ. ನಮ್ಮ ಹತ್ರ ಒಂದು ಹಿಂದೆ ಪಕ್ಷನ ಅದಾವು. ರೈತರು ಮೊದಲು ನಾವು ದಯವಿಟ್ಟು ಏನು 23ನೇ ತಾರೀಕಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಹೆಸರು ಹೇಳಕತ್ತೀರಿ ಎಲ್ಲ ಕರ್ನಾಟಕ ರಾಜ್ಯದೊಳಗೆ. ಅವ್ರ ಹೆಸರು ಕಳಂಕ ಬರ್ಬೇಕಂದ್ರೆ ಇದನ್ನು ಖಾಸಗೀಕರಣ ಅವ್ರು ಮಾಡಬೇಕು. ಒಂದೇದು ಅವರು ಅತಿ ಚತುರ ಅದರ, ಅವರು ಅತಿ ನಂಬರ್ 1 ಅದರ ಅಂತ ಹೇಳ್ಪಟ್ಟು ನೋಡೋಕೆ ನಾವು ಹತ್ತೀವಿ. ಅದು ಆಗಬಾರ್ದಂದ್ರೆ ದಯವಿಟ್ಟು ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಜನ ಸರ್ಕಾರದ ಮುಖ್ಯಮಂತ್ರಿಗಳವರು ಅವರು ಭಾಳ ಚತುರದರ, ಶಾಣ್ಯರದರ, ಎಲ್ಲ ಇಲಾಖೆದೊಳಗೆ ಬೆಳೆದಾರ. ಇಂಧನ ಇಲಾಖೆ ಏನು ಅನ್ಕೋದನ್ನು ಅವ್ರು ನೋಡ್ಯಾರ. ಸಿ ಒಳಗೆ ಆಯಲ್ಲಿದ್ದು ಹೆಂಗೆ ಅದಕ್ಕೆ ನಮ್ಮ ರೈತರಿಗೆ ಕರೆಂಟ್ ಕೊಡುತ್ತೆ ಹಂಗೆ ನಿಮ್ಮಲ್ಲಿ ಮೀಟ್ರಿಗೆ ಆಯಲ್ಲಿತ್ತಂದ್ರೆ ದಯವಿಟ್ಟು ಇದು ಖಾಸಗೀಕರಣ ಮಾಡಬೇಡ್ರಿ. ನಾವು ಇದನ್ನು ಅಂತರಂಗದೊಳಗಿಂದ ನೋಂದ್ಕೊಂಡು ಹೇಳಕತ್ತೀವಿ. ಇದನ್ನು ಇಂಥ ಕರೆಂಟ್ ಸುಚ್ಚಿಲ್ಲ ನಮಗೆ. ಈಗ ನಾವು ಒಂದು ಬೇಡಿಕೆ ಇಟ್ಟಿದ್ವಿ ಹಿಂದಕ್ಕೆ ರೈತ ಸಂಘದವರು ಆಫೀಸರ್ ಹೆಂಗೆ ಹೋಗಿ ಆಫೀಸ್ಗೆ ಹೋಗಿ ಡ್ಯೂಟಿ ಮಾಡ್ತಾರೆ ಹಂಗೆ ರೈತರು ಕೂಡ ಹೊಲಕ್ಕೆ ಹೋಗಿ ನೀರು ಚಲೋ ಮಾಡೋ ಒಂದು ಪದ್ಧತಿ ಬರ್ಬೇಕಿದ್ವಿ. ಅದಕ್ಕೆ ಸರ್ಕಾರ ನಮ್ಗೆ ಮನ್ನಣೆ ಕೊಟ್ಟೈತಿ. 9 ಕರೆಂಟ್ ಬರುತ್ತೆ, 5 ಗಂಟೆಗೆ ಹೋಗುತ್ತೆ. ನಾವು ಆಫೀಸರ್ ಆದಂಗೆ ಆಗೀವಿ. ಆದ್ರೆ ಒಂದು ಏನು ಕೊಡ್ತೀವಿ ಹೊಲ್ಟೇಜ್ ಬರೋ ಒಂದು ಹೌದಂದ್ರೆ ರೈತರಿಗೆ ವೋಲ್ಟೇಜ್ ಬರಲಿ. ಇವ್ರು ಕಮ್ಮಿ ಮಾಡ್ಕೊಂತಾರೆ, ಬಿಸಿಲಿಗೆ ಎದ ಕಮ್ಮಿ ಆಗೈತೆ ಗೊತ್ತಾಗೋದು. ವೋಲ್ಟೇಜ್ ಬರೋದಕ್ಕೆ ಕಾರಂಜಿ ನಮಗೆ ಸಣ್ಣ ಹೊಡೆಯಬೇಕು. ಆಮೇಲೆ ಕಾರಂಜಿ ಅಂದಾಗ ಬಂತು ಅದಕ್ಕೆ ಅನುದಾನ ಇಲ್ಲ ಅನ್ನೋಕ್ಕಿತ್ತಾಳೆ ಏಜೆಂಟ್ರು. ಅದಕ್ಕೆ ಇಲ್ಲ ಅನುದಾನನೇ ಇಲ್ಲ ಅಂತಾರೆ. ಒಂದು ಪೈಪು ಸಿಗೋದು ಡ್ರಿಪ್ ಇರಿಗೇಷನ್ ಅವ್ರಿಗೆ ಇಲ್ಲ. ಹೌದಂದ್ರೆ ಸರ್ ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಬರುವಂಥ ಸಬ್ಸಿಡಿ ಹಣವನ್ನು ಸರ್ಕಾರ ಆಯಾ ಇಲಾಖೆ ವಾರ ಲೆಕ್ಕದಾಗ ಅವ್ರು ಜಮಾ ಮಾಡಬೇಕು. ಅವ್ರು ಜಮಾ ಆತಂದ್ರೆ ನಮಗೆ ಪೈಪ್ ಕೊಡ್ತಾರೆ, ಅವ್ರಿಗೆ ಬಹಿರಂಗಕೊಟ್ರ ಸುಮಾರಿಗೆ 500ರಿಂದ 600 ಅಪ್ಲಿಕೇಶನ್ ಪೆಂಡಿಂಗ್ ಕುಂತವ್ರೀಗ. ಅದು ಒಂದು ಆಗ್ಬೇಕು. ದಯವಿಟ್ಟು ನಾ ಕೈ ಮುಗಿದು ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ಕೊತೀವಿ ನಾವು ರೈತರ ಪರವಾಗಿ. ದಯವಿಟ್ಟು ಖಾಸಗೀಕರಣ ಮಾಡಬೇಡ್ರಿ. ನೀವು ಖಾಸಗೀಕರಣ ಮಾಡಿದ್ರಂದ್ರೆ ನಾವು ರೈತರು ಮೊದಲು ಸತ್ತೋಗ್ತೀವಿ. ನಾವೇ ಇಲ್ಲ ಅಂದ್ರೆ ನೀವು ಯಾರೂ ಇಲ್ಲ. ಯಾಕ್ರಿ ಸರ್ ಇವತ್ತು ಒಂದು ಏನ್ರಿ ಇಲ್ಲಾಂದ್ರೆ ಮಾರ್ಕೆಟಿಗೆ ತರ್ಬೋದು. ಅಕ್ಕಿ, ಜೋಳ, ಬೇಳಿ, ಶೇಂಗಾ ಎಲ್ಲ ತರ್ಬೇಕಾರ ಎಲ್ಲಿ ಹೋಗ್ಬೇಕು ನೀವು? ರೊಕ್ಕ ಕೊಟ್ಟು ಎಲ್ಲ ಸಿಗ್ತಾರ ತಲೆ ತೆಗೆದು ಬಿಡ್ರಿ ನೀವು. ರೊಕ್ಕದ ಕುಂಚು ತಿನ್ಬೋದಾಗಿತ್ತಲ್ಲ. ಅದಕ್ಕೆ ನಾವು ಬೆಳೆ ನಾವೇ ಇಟ್ಕೊಂಡ್ರೆ ನೀವೇ ತಿಂತೀರಿ. ಆಮೇಲೆ ಮಳೆ ಕೊಡ್ತಿದ್ವಿ. ಒಂದೇದು ಸಮಸ್ಯೆ ಆಗಿಬಿಡುತ್ತೆ. ಈಗ ಅದರೊಳಗೆ ನೀವು ಇನ್ನೊಂದು ನಮ್ಗೆ ಹೊಡೆದ್ರಂದ್ರೆ ನಿಮ್ಮಂಥ ಕೆಟ್ಟ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅದು ಮತ್ತು ಯಾವುದೂ ಇಲ್ಲ ಅಂತ ನಾವು ಕೈ ಅಂತ ಹೇಳ್ತೀನಿ. ನಾನು ಇಷ್ಟೇ ನಾನು ಮಾತು